ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇದೇ ತಿಂಗಳಲ್ಲಿ KEA ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದರಿಂದ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಕನ್ನಡದ ತರಗತಿಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ನಿನ್ನೆ ಒಂದು ಕ್ಲಾಸ್ ಮಾಡಿದ್ದೆ, 25 ಪ್ರಶ್ನೆಗಳ ಒಂದು ಕ್ಲಾಸ್ ಇತ್ತು. ಆ ಕ್ಲಾಸ್ ಇವಾಗ ಕಂಟಿನ್ಯೂ ಆಗುತ್ತೆ. 26ನೇ ಪ್ರಶ್ನೆ, ನಾಡೋಜ ಪ್ರಶಸ್ತಿಯನ್ನು ನೀಡುವ ವಿಶ್ವವಿದ್ಯಾಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ನೋಡಿ ಫ್ರೆಂಡ್ಸ್, ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಪ್ರತಿ ವರ್ಷ ಏನು ಮಾಡುತ್ತೆ, ನಾಡೋಜ ಪ್ರಶಸ್ತಿಯನ್ನು ನೀಡುತ್ತೆ. ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ನೋಡಿ ಫ್ರೆಂಡ್ಸ್, ಚುಟುಕು ಬ್ರಹ್ಮ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ ದಿನಕರ್ ದೇಸಾಯಿ ಅವರನ್ನು ಕರೀತಾರೆ. ಯಾಕಪ್ಪ ಅಂದರೆ ಇವರು ಅತಿ ಹೆಚ್ಚು ಚುಟುಕುಗಳನ್ನು ಬರಿತಿದ್ರು, ಅದಕ್ಕಾಗಿ ಇವರನ್ನು ಏನಂತ ಕರೀತಾರೆ, ಚುಟುಕು ಬ್ರಹ್ಮ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ರಾಘವಾಂಕರಿಗೆ ಏನಂತ ಕರೀತಾರಪ್ಪ ಅಂದರೆ ಷಟ್ಪದಿ ಬ್ರಹ್ಮ ಅಂತ ಕರೀತಾರೆ. ಏನಂತ ಕರೀತಾರೆ? ಷಟ್ಪದಿ ಬ್ರಹ್ಮ. ಷಟ್ಪದಿ ಬ್ರಹ್ಮ ಅಂತೇಳಿ ರಾಘವಾಂಕರಿಗೆ ಕರೀತಾರೆ. ಹರಿಹರಿಗೆ ರಗಳೆ ಕವಿ ಅಂತ ಕರೀತಾರೆ. ಏನಂತ ಕರೀತಾರೆ? ರಗಳೆ ಕವಿ. ಪ್ರೇಮ ಕವಿ ಎಂದು ಹೆಸರುವಾಸಿಯಾದವರು ಡ್ಯಾಶ್. ನೋಡಿ ಫ್ರೆಂಡ್ಸ್, ಪ್ರೇಮ ಕವಿ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ KS ನರಸಿಂಹಸ್ವಾಮಿ. KS ನರಸಿಂಹಸ್ವಾಮಿ ಅವರಿಗೆ ಏನಂತ ಕರೀತಾರೆ? ಪ್ರೇಮ ಕವಿ ಅಂತ ಕರೀತಾರೆ. ಇವರು ಬರೆದಂಥ ತೆರೆದ ಬಾಗಿಲು ಎಂಬ ಕೃತಿಗೆ, ತೆರೆದ ಬಾಗಿಲು, ಈ ತೆರೆದ ಬಾಗಿಲು ಕೃತಿಗೆ ಏನು ಸಿಕ್ಕೈತಪ್ಪ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತೈತಿ. ಯಾವ ಕೃತಿಗೆ? ತೆರೆದ ಬಾಗಿಲು ಎಂಬ ಕೃತಿಗೆ. ಯಾರಿಗೆ? KS ನರಸಿಂಹಸ್ವಾಮಿ. ಇದನ್ನು 2019 FDA ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಏನಂತ? KS ನರಸಿಂಹಸ್ವಾಮಿ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಅಂತೇಳಿ? ತೆರೆದ ಬಾಗಿಲು. ನೆಕ್ಸ್ಟ್, ಕೂಡಲ ಸಂಗಮದೇವ ಇದು ಯಾರ ಅಂಕಿತನಾಮವಾಗಿದೆ? ಕೂಡಲ ಸಂಗಮದೇವ ಎಂಬುದು ಯಾರ ಅಂಕಿತನಾಮಪ್ಪ ಅಂದರೆ ಬಸವಣ್ಣನವರ ಅಂಕಿತನಾಮ. ಯಾರ ಅಂಕಿತನಾಮ? ಬಸವಣ್ಣನವರ ಅಂಕಿತನಾಮ. ಭಾವ ಇದು ಯಾರ ಆತ್ಮಕಥನವಾಗಿದೆ? ಭಾವ ಎಂಬುದು ಯಾರ ಆತ್ಮಕಥನಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಕಥನ. ಯಾರ ಆತ್ಮಕಥನ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಅದೇ ರೀತಿಯಾಗಿ ಗುಬ್ಬಿ ವೀರಣ್ಣನವರ ಆತ್ಮಕಥನ ಯಾವುದಪ್ಪ ಅಂದರೆ ಕಲೆಯೋ ಕಾಯಕ. ಯಾವುದು? ಕಲೆಯೋ ಕಾಯಕ. ಕಲೆಯೋ ಕಾಯಕ ಎಂಬುದು ಯಾರ ಆತ್ಮಕಥನ? ಇದು ಗುಬ್ಬಿ ವೀರಣ್ಣನವರ ಆತ್ಮಕಥನ. ಅದೇ ರೀತಿಯಾಗಿ ಬಸವರಾಜ್ ಕಟ್ಟಿಮನಿಯವರ ಆತ್ಮಕಥನ ಯಾವುದಪ್ಪ ಅಂದರೆ ಕಾದಂಬರಿಕಾರನ ಬದುಕು. ಯಾವುದು? ಕಾದಂಬರಿಕಾರನ ಬದುಕು. ಅದೇ ರೀತಿಯಾಗಿ ಶಿವರಾಮ್ ಕಾರಂತ ಅವರ ಆತ್ಮಕಥನ ಯಾವುದಪ್ಪ ಅಂದರೆ ಹುಚ್ಚು ಮನಸ್ಸಿನ 10 ಮುಖಗಳು. ಯಾವುದು? ಹುಚ್ಚು ಮನಸ್ಸಿನ 10 ಮುಖಗಳು. ಹುಚ್ಚು ಮನಸ್ಸಿನ 10 ಮುಖಗಳು ಎಂಬುದು ಶಿವರಾಮ್ ಕಾರಂತರವರ ಒಂದು ಆತ್ಮಕಥನ. ನೋಡಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಕಥನ ಭಾವ, ಬಸವರಾಜ್ ಕಟ್ಟಿಮನಿಯವರ ಆತ್ಮಕಥನ ಕಾದಂಬರಿಕಾರನ ಬದುಕು, ಗುಬ್ಬಿ ವೀರಣ್ಣನವರ ಆತ್ಮಕಥನ ಕಲೆಯೋ ಕಾಯಕ, ಶಿವರಾಮ್ ಕಾರಂತರವರ ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು. ನೆಕ್ಸ್ಟ್, ರಾಮಾಯಣವನ್ನು ರಚಿಸಿದವರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಮಹರ್ಷಿ ವಾಲ್ಮೀಕಿ. ಮಹರ್ಷಿ ವಾಲ್ಮೀಕಿ ಅವರು ಏನು ಮಾಡ್ತಾರೆ ಅಂದರೆ ರಾಮಾಯಣವನ್ನು ಬರೀತಾರೆ. ಅದೇ ರೀತಿಯಾಗಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಅಂತೇಳಿ ಬರೀತಾರೆ. ತೊರವೆ ನರಹರಿಯವರು ತೊರವೆ ರಾಮಾಯಣವನ್ನು ಬರೀತಾರೆ. ಸಂಚಿ ಹೊನ್ನಮ್ಮ, ಸಿಂಗಾರಾರ್ಯ ಮತ್ತು ಶೃಂಗಾರಮ್ಮ ರವರಿಗೆ ಆಶ್ರಯ ನೀಡಿದ ದೊರೆ. ನೋಡಿ ಫ್ರೆಂಡ್ಸ್, ಸಂಚಿ ಹೊನ್ನಮ್ಮ, ಸಿಂಗಾರಾರ್ಯ ಮತ್ತು ಶೃಂಗಾರಮ್ಮ ಇವರಿಗೆ ಆಶ್ರಯ ನೀಡಿದಂಥ ದೊರೆ ಯಾರಪ್ಪ ಅಂದರೆ ಚಿಕ್ಕದೇವರಾಜ ಒಡೆಯರ್. ಯಾರು? ಚಿಕ್ಕದೇವರಾಜ ಒಡೆಯರ್. ಇವರು ಒಡೆಯರ್ ಮನೆತನದ ಪ್ರಸಿದ್ಧ ದೊರೆ. ಯಾರು? ಚಿಕ್ಕದೇವರಾಜ ಒಡೆಯರ್. ಷಟ್ಪದಿ ಎಂದರೆ ಡ್ಯಾಶ್. ಷಟ್ಪದಿ ಎಂದರೆ 6 ಸಾಲಿನ ಪದ್ಯ. 6 ಸಾಲಿನ ಪದ್ಯಕ್ಕೆ ಏನಂತ ಕರಿತೀವಿ? ಷಟ್ಪದಿ. ನೆಕ್ಸ್ಟ್, ಮಳೆಯಿಂದ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ನೋಡಿ ಫ್ರೆಂಡ್ಸ್, ಯಾವುದೇ ಒಂದು ಸಂಧಿ ಅಥವಾ ಸಮಾಸವನ್ನು ಕೊಟ್ಟಾಗ ನೀವು ಅದನ್ನು ಬಿಡಿಸಿ ಬರಿಬೇಕಾಗ್ತೈತಿ. ಮಳೆ ಪ್ಲಸ್ ಇಂದ, ಮಳೆಯಿಂದ ಬಿಡಿಸಿ ಬರ್ತೀವಿ ಅಂದರೆ ಏನಾಗ್ತೈತಿ? ಮಳೆ ಪ್ಲಸ್ ಇಂದ. ಇದು ಏನಾಗ್ತೈತಿ? ಒಗ್ಗೂಡಿ ಮಳೆಯಿಂದ ಆಗ್ತೈತಿ. ಇಲ್ಲಿ ಏನು ಆಗಮ ಆಗೈತಿ ನೋಡ್ರಿ, ಇಲ್ಲಿ ಯ ಆಗಮ ಆಗೈತಿ. ಹೌದಾ? ಯ ಆಗಮ ಆಗಿರೋದ್ರಿಂದ ಇದನ್ನು ಏನಂತ ಕರಿತೀವಿ?
ಆಗಮ ಸಂಧಿ ಅಥವಾ ಯಕಾರಾಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಎರಡು ಪ್ರಕಾರ, ಒಂದು ವಕಾರಾಗಮ ಇನ್ನೊಂದು ಯಕಾರಾಗಮ. ಹೌದಾ? ನೆಕ್ಸ್ಟ್, ಗುರುವನ್ನು ಇಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ. ನೋಡಿ ಫ್ರೆಂಡ್ಸ್, ವಿಭಕ್ತಿ ಪ್ರತ್ಯಯನಲ್ಲಿ ಒಂದು ಕ್ವಶನ್ ಫಿಕ್ಸ್ಡ್ ಬರ್ತೈತಿ. ಒಂದು ಕಾರಕಾರ್ಥದ ಮೇಲೆ ಆದರೂ ಇರ್ತಾನ, ಅಥವಾ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು, ಹೊಸ ಕನ್ನಡದ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು. ಒಂದು ಕ್ವಶನ್ ಫಿಕ್ಸ್ ಬರುತ್ತೆ. ಇದು ಗುರುವನ್ನು, ಇದಕ್ಕೆ ಇಲ್ಲಿ ಬಳಕೆಯಾಗಿರೋ ವಿಭಕ್ತಿ ಪ್ರತ್ಯಯವನ್ನು ಕೇಳಿದಾನೆ. ಇಲ್ಲಿ ದ್ವಿತೀಯ ಬಳಕೆಯಾಗಿದೆ. ಅಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ಅನ್ನು ಅಂತ ಬರ್ತೈತಿ. ತೃತೀಯ ಇಂದ, ತೃತೀಯ ಬರೋದು ಇಂದ, ಚತುರ್ಥಿ ಬರೋದು ಗೆ, ಇಗೆ ಮತ್ತು ಕೆ. ಗೆ, ಇಗೆ, ಕೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹಾಗಾದರೆ ಗುರುವನ್ನು ಇಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯ ಯಾವುದು? ದ್ವಿತೀಯ. ನೆಕ್ಸ್ಟ್, ಕನ್ನಡದ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆಯನ್ನು ರಚಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಕುವೆಂಪು. ಕುವೆಂಪುರವರು ಏನು ಮಾಡ್ತಾರೆ? ಜೈ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನು ರಚನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಸರಸರ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ನೋಡಿ ಫ್ರೆಂಡ್ಸ್, ಸರಸರ ಎಂಬುದು ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿದೆ. ಯಾವುದಕ್ಕೆ? ಅನುಕರಣಾವ್ಯಯ. ಅನುಕರಣಾವ್ಯಯ ಅಂದರೆ ಏನಪ್ಪ ಅಂದರೆ, ಒಂದು ಶಬ್ದವನ್ನು ಉಂಟು ಮಾಡ್ತೈತಿ, ಅದರ ಯಾವುದೇ ಅರ್ಥವನ್ನು ಒಳಗೊಂಡಿರಲ್ಲ. ನೋಡಿ, ಹಾವು ಸರಸರನೆ ಹೋಯಿತು. ಯಾವ ರೀತಿ ಹೋಯಿತು ಹಾವು? ಸರಸರನೆ. ಅದು ಅನುಕರಣೆ ಮಾಡಿ ಹೇಳ್ದಂಗೆ, ಅದು ಯಾವುದೇ ಅರ್ಥವನ್ನು ಒಳಗೊಂಡಿರಲ್ಲ. ಮಳೆ ರಪರಪನೆ ಬಂತು. ಹೌದಾ? ಈ ರೀತಿಯಾಗಿ ಬೆಂಕಿ ಧಗಧಗನೆ ಉರಿಯಿತು. ಈ ರೀತಿಯಾಗಿ ಅನುಕರಣೆಯನ್ನು ಮಾಡಿ ಹೇಳ್ತೀವಲ್ಲ, ಆ ವರ್ಡ್ಸ್ಗಳಿಗೆ ಯಾವುದೇ ಅರ್ಥ ಇರಲ್ಲ. ಅದಕ್ಕೆ ಏನಂತ ಕರಿತೀವಿ? ಅನುಕರಣಾವ್ಯಯ ಅಂತ ಕರಿತೀವಿ. ನೆಕ್ಸ್ಟ್, ಕನ್ನಡ ಭಾಷೆಗೆ ಯಾವ ವರ್ಷ ಶಾಸ್ತ್ರೀಯ ಸ್ಥಾನಮಾನ ದೊರೆಯಿತು? ಕನ್ನಡ ಭಾಷೆಗೆ ಯಾವ ವರ್ಷ ಶಾಸ್ತ್ರೀಯ ಸ್ಥಾನಮಾನ ದೊರೆತೈತಪ್ಪ ಅಂದರೆ 2008ರಲ್ಲಿ. 2008ರಲ್ಲಿ ಎರಡು ಭಾಷೆಗೆ ದೊರೆತೈತಿ ಶಾಸ್ತ್ರೀಯ ಸ್ಥಾನಮಾನ. ಒಂದು ಕನ್ನಡ, ಇನ್ನೊಂದು ತೆಲುಗು. ಕನ್ನಡ ಮತ್ತು ತೆಲುಗು ಈ ಎರಡು ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರೆತೈತಿ. ಹಾಗಾದರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದವು. ಎಷ್ಟು? 6. ಮೊದಲಿಗೆ 2004ರಲ್ಲಿ ತಮಿಳು ಭಾಷೆಗೆ, ಮೊಟ್ಟ ಮೊದಲ ಬಾರಿಗೆ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು 2004ರಲ್ಲಿ ನೀಡಲಾಗುತ್ತೆ. ನೆಕ್ಸ್ಟ್ 2005ರಲ್ಲಿ ಏನು ಮಾಡಲಾಗುತ್ತೆ? ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗುತ್ತೆ. ಯಾವ ಭಾಷೆಗೆ? ಸಂಸ್ಕೃತ. ಮೊದಲ ಬಾರಿಗೆ 2004ರಲ್ಲಿ ತಮಿಳು ಭಾಷೆ, 2005ರಲ್ಲಿ ಸಂಸ್ಕೃತ ಭಾಷೆ, 2008ರಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆ. ನೆಕ್ಸ್ಟ್, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ. ನೋಡಿ ಫ್ರೆಂಡ್ಸ್, ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವೇ ಮೈಸೂರು ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆ ಆದಿತ್ತಪ್ಪ ಅಂದರೆ 1916ರಲ್ಲಿ ಸ್ಥಾಪನೆ ಆದಿತ್ತು. ಯಾವಾಗ? 1916. ಈ ಕೆಳಗಿನ ಯಾವುದು ಜೋಡಿ ಪದಕ್ಕೆ ಉದಾಹರಣೆಯಾಗಿದೆ? ನೋಡಿ ಫ್ರೆಂಡ್ಸ್, ಜೋಡಿ ಪದಪ್ಪ ಅಂದರೆ ಒಂದು ಪದ ಜೊತೆ ಇನ್ನೊಂದು ಪದ ಜೋಡಿಯಾಗಿರ್ತೈತಿ. ಅದಕ್ಕೆ ಏನಂತ ಕರಿತೀವಿ? ಜೋಡಿ ಪದ. ಇಲ್ಲಿ ರಪರಪ ಕೊಟ್ಟಾರ. ರಪರಪ ಅನ್ನೋದು ಏನಾದರೂ ಮೀನಿಂಗ್ ಇದೆಯಾ? ಇಲ್ಲ. ಇದು ಏನಾದೈತಿ? ಇದು ಅನುಕರಣಾವ್ಯಯ. ನಿಲ್ಲು ಅನ್ನೋದು ಒಂದು ಮೀನಿಂಗನ್ನು ಹೊಂದೈತಿ. ಹೌದಾ? ಇದು 2 ಬಾರಿ ಬಳಕೆ ಆಗೈತಿ. ಅಂದರೆ ಒಂದು ಮೀನಿಂಗನ್ನು ಹೊಂದಿದ್ದು ಕೂಡ 2 ಬಾರಿ ಬಳಕೆ ಆಗಿತ್ತಪ್ಪ ಅಂದರೆ ಅದನ್ನು ಏನಂತ ಕರಿತೀವಿ? ದ್ವಿರುಕ್ತಿ ಅಂತ ಕರಿತೀವಿ. ನಿಲ್ಲು ಅನ್ನೋದೇನೋ ದ್ವಿರುಕ್ತಿ. ಹಣ್ಣು ಹಂಪಲು. ನೋಡಿ ಫ್ರೆಂಡ್ಸ್, ಒಂದು ವರ್ಡ್ ಜೊತೆ ಇನ್ನೊಂದು ವರ್ಡ್ ಏನಾಗಿದೆ? ಬೇರೆ ವರ್ಡ್ ಜೋಡಿಯಾಗಿ ಬಂದೈತಿ. ಅದಕ್ಕೂ ಕೂಡ ಮೀನಿಂಗ್ ಇರ್ತೈತಿ. 2 ವರ್ಡಿಗೆ ಮೀನಿಂಗ್ ಇರ್ತೈತಿ. ಹಣ್ಣು ಹಂಪಲು 2 ವರ್ಡಿಗೆ ಮೀನಿಂಗ್ ಐತಲ್ಲ, ಇದು ಜೋಡಿ ಪದ. ಜೋಡಿ ಪದ ಯಾವುದು? ಹಣ್ಣು ಹಂಪಲು. ಧಗಧಗ ಅನ್ನೋದು ಇದು ಕೂಡ ಅನುಕರಣಾವ್ಯಯ. ಯಾವ ಅವ್ಯಯ? ಅನುಕರಣಾವ್ಯಯ. ನೆಕ್ಸ್ಟ್, ವಿಶ್ವ ಮಾನವ ದಿನವನ್ನು ಯಾವಾಗ ಆಚರಿಸುತ್ತಾರೆ? ನೋಡಿ ಫ್ರೆಂಡ್ಸ್, ವಿಶ್ವ ಮಾನವ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದರೆ ಡಿಸೆಂಬರ್ 29ರಂದು ಆಚರಣೆ ಮಾಡ್ತಾರೆ. ಡಿಸೆಂಬರ್ 29ರಂದು ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದರೆ ಇದು ಕುವೆಂಪುರವರ ಜನ್ಮದಿನ. ಕುವೆಂಪುರವರು ಡಿಸೆಂಬರ್ 29, 1904ರಲ್ಲಿ ಜನಿಸ್ತಾರೆ. ಅವರ ಜನ್ಮದಿನವಾದ ಡಿಸೆಂಬರ್ 29 ಏನಂತ ಆಚರಣೆ ಮಾಡ್ತಾರೆ? ವಿಶ್ವ ಮಾನವ ದಿನವಾಗಿ ಆಚರಣೆ ಮಾಡ್ತಾರೆ. 42ನೇ ಪ್ರಶ್ನೆ, ಕನ್ನಡದಲ್ಲಿ ಒಟ್ಟು ಎಷ್ಟು ವರ್ಣಮಾಲೆಗಳಿವೆ? ನೋಡಿ ಫ್ರೆಂಡ್ಸ್, ಕನ್ನಡದಲ್ಲಿ ಒಟ್ಟು ಎಷ್ಟು ವರ್ಣಮಾಲೆಗಳದವಪ್ಪ ಅಂದ್ರೆ 49 ಅದಾವೆ. ಎಷ್ಟದವು? 49. ಈ ವರ್ಣಮಾಲೆಗಳನ್ನು ಎಷ್ಟು ರೀತಿ ಡಿವೈಡ್ ಮಾಡ್ತೀವಪ್ಪ ಅಂದರೆ 3 ರೀತಿ ಡಿವೈಡ್ ಮಾಡ್ತೀವಿ. ಅದು ಯಾವ್ಯಾವ ಅಂತೇಳಿ ನೋಡ್ತಾ ಬರೋಣ ಬನ್ನಿ. ಇಲ್ಲಿ
ಕನ್ನಡ ವರ್ಣಮಾಲೆಗಳನ್ನು 3 ರೀತಿ ಡಿವೈಡ್ ಮಾಡ್ತೀವಿ. ಒಂದನೇದು ಏನಪ್ಪ ಅಂದರೆ ಸ್ವರಗಳು, ಎರಡನೇದ್ದು ವ್ಯಂಜನಗಳು, ಮೂರನೇದ್ದು ಯೋಗವಾಹಕಗಳು. ಯೋಗವಾಹಕಗಳು. ಸ್ವರಗಳು ಎಷ್ಟದವಪ್ಪ ಅಂದ್ರೆ 13 ಸ್ವರಗಳದಾವೆ. ಎಷ್ಟದವು? 13. ವ್ಯಂಜನಗಳು 34, ಯೋಗವಾಹಕಗಳು 2. ಟೋಟಲ್ ಸೇರಿಸಿದ್ರೆ ಎಷ್ಟಾಯಿತು? 49. ಹೌದಾ? ಇವಾಗ ಸ್ವರಗಳಲ್ಲಿ 2 ವಿಧಗಳು ಬರ್ತವೆ. ಸ್ವರಗಳಲ್ಲಿ 3 ವಿಧ ಬರ್ತವೆ. ಟೋಟಲಿ 3 ಬರ್ತವೆ ಸ್ವರಗಳಲ್ಲಿ. ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ ಅಂತ ಇಲ್ಲಿ, ಇನ್ನೊಂದು ಪ್ಲುತಸ್ವರ ಅಂತ ಬರ್ತೈತಿ. ಪ್ಲುತಸ್ವರ. ಹ್ರಸ್ವ ಸ್ವರಗಳು ಎಷ್ಟದವಪ್ಪ ಅಂದ್ರೆ 6 ಅದಾವೆ. ದೀರ್ಘ ಸ್ವರಗಳು 7. ಪ್ಲುತಸ್ವರಗಳು ಅಂದರೆ ಯಾವ ರೀತಿಯಪ್ಪ ಅಂದ್ರೆ, ಈಗ ನೋಡಿರಿ, ಒಂದು ವರ್ಡನ್ನು ಎಳೆದು ಹೇಳುವುದು ಅಂದರೆ ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅಂತ ಕರಿತೀವಿ. ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರಿತೀವಿ. ಪ್ಲುತಸ್ವರ ಅಂದರೆ 2ಕ್ಕಿಂತ ಹೆಚ್ಚು ಅಥವಾ 3 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತಸ್ವರ ಅಂತ ಕರಿತೀವಿ. ಈಗ ನೋಡಿರಿ, ಯಾರಿಗೆ ಓದಿರ್ತಾ ಇರ್ತೀವಿ, ರಾಮ ಅಂತ ಓದಿರ್ತೀವಿ, ಮುಂದೆ ಈ ರೀತಿಯಾಗಿ ಎಸ್ ಅಂತೇಳಿ ಗುರುತಿಸ್ತಾರೆ. ಇದೇನು ಆ ಅಂತೇಳಿ ಏನಾಗಿರ್ತೈತಿ, ಇಲ್ಲಿ ಪ್ಲುತಸ್ವರ ಯೂಸ್ ಆಗೈತಿ. ಹೌದಾ? ಒಟ್ಟು ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಕನ್ನಡ ವರ್ಣಮಾಲೆಯಲ್ಲಿ ಬರುವ ಸ್ವರಗಳು. ಈಗ ತಾನೇ ಹೇಳಿದೆ, ಸ್ವರಗಳು ಎಷ್ಟು? 13. ಹೌದಾ? 34 ಅನ್ನೋದು ವ್ಯಂಜನಗಳು. ವ್ಯಂಜನಗಳಲ್ಲೂ ಕೂಡ ಎಷ್ಟು ಟೈಪ್ ಬರ್ತಾವಪ್ಪ ಅಂದರೆ 2 ಟೈಪ್ ಬರ್ತಾವೆ. ಒಂದು ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟಪ್ಪ ಅಂದರೆ 25 ವರ್ಗೀಯ ವ್ಯಂಜನಗಳು ಬರ್ತವೆ. ಅವರ್ಗೀಯ ವ್ಯಂಜನ ಅಂತೇಳಿ ಇನ್ನೊಂದು ಟೈಪ್ ಬರ್ತೈತಿ, ಅವರ್ಗೀಯ ವ್ಯಂಜನ. ಈ ಅವರ್ಗೀಯ ವ್ಯಂಜನಗಳು ಎಷ್ಟಪ್ಪ ಅಂದರೆ 9. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಅದೇ ರೀತಿಯಾಗಿ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ಟೈಪ್ ಬರ್ತೈತಿ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತೇಳಿ. ಅಲ್ಪಪ್ರಾಣಗಳು 10, ಮಹಾಪ್ರಾಣಗಳು 10 ಮತ್ತು ಅನುನಾಸಿಕಗಳು 5. ಓಕೆನಾ? ನೆಕ್ಸ್ಟ್, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುವರು? ನೋಡಿ ಫ್ರೆಂಡ್ಸ್, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಡ್ಯಾಶ್ ಎಂದು ಕರೆಯುವರು ಅಂತೇಳಿ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸ್ವರಗಳು ಯಾವ ರೀತಿ ಉಚ್ಚರಿಸಲ್ಪಡ್ತಾವಪ್ಪ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಾವೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕನ್ನಡದ ಸಂಧಿ ಅಲ್ಲ? ನೋಡಿ ಫ್ರೆಂಡ್ಸ್, ಕನ್ನಡದಲ್ಲಿ ಒಟ್ಟು ಎಷ್ಟು ಸಂಧಿಗಳದಪ್ಪ ಅಂದ್ರೆ 3 ಸಂಧಿ. ಅಂದರೆ ಮೇನಾಗಿ ನೋಡ್ತಾ ಬರೋದಾದರೆ 2 ಸಂಧಿ ಬರ್ತವೆ. ಒಂದು ಸ್ವರಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಅದರಲ್ಲಿ ಕನ್ನಡದ ಸ್ವರಸಂಧಿಯಲ್ಲಿ 2 ಸಂಧಿ ಬರ್ತವೆ ಮತ್ತು ಕನ್ನಡದ ವ್ಯಂಜನ ಸಂಧಿಯಲ್ಲಿ 1 ಬರ್ತೈತಿ. ಟೋಟಲ್ ಕನ್ನಡ ಸಂಧಿಗಳು ಎಷ್ಟು? 3. ಇದರಲ್ಲಿ ಯಾವುದು ಕನ್ನಡದ ಸಂಧಿ ಅಲ್ಲತ್ತೆ ಕೇರ? ಲೋಪ ಸಂಧಿ ಇದು ಕನ್ನಡದ ಸಂಧಿ, ಆಗಮ ಸಂಧಿ ಇದು ಕೂಡ ಕನ್ನಡದ ಸಂಧಿ, ಆದೇಶ ಸಂಧಿ ಇದು ಕೂಡ ಕನ್ನಡದ ಸಂಧಿ. ಹಾಗಾದರೆ ಸವರ್ಣ ದೀರ್ಘ ಸಂಧಿ ಅನ್ನೋದು ಕನ್ನಡದ ಸಂಧಿ ಅಲ್ಲ. ಹಾಗಾದರೆ ಸವರ್ಣ ದೀರ್ಘ ಸಂಧಿ ಯಾವ ಸಂಧಿ ಇದು? ಇದು ಸಂಸ್ಕೃತ ಸಂಧಿ. ಯಾವ ಸಂಧಿ? ಸಂಸ್ಕೃತ ಸಂಧಿ. ನೆಕ್ಸ್ಟ್, ವಚನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನೋಡಿ ಫ್ರೆಂಡ್ಸ್, ವಚನ ಪಿತಾಮಹ ಅಂತ ಯಾರನ್ನು ಕರೀತಾರಪ್ಪ ಅಂದರೆ ಫಗು ಹಳಕಟ್ಟಿಯವರನ್ನು ಕರೀತಾರೆ. ಯಾರನ್ನು? ಫಗು ಹಳಕಟ್ಟಿ. ಅಕ್ಕ ಮಹಾದೇವಿಯ ವಚನದ ಅಂಕಿತನಾಮ. ನೋಡಿ ಫ್ರೆಂಡ್ಸ್, ಅಕ್ಕ ಮಹಾದೇವಿಯ ವಚನದ ಅಂಕಿತನಾಮ ಏನಪ್ಪ ಅಂದರೆ ಚನ್ನಮಲ್ಲಿಕಾರ್ಜುನ. ಏನು? ಚನ್ನಮಲ್ಲಿಕಾರ್ಜುನ. ಹಾಗಾದರೆ ಗುಹೇಶ್ವರ ಎಂಬುದು ಯಾರ ವಚನದ ಅಂಕಿತನಾಮಪ್ಪ ಅಂದರೆ ಅಲ್ಲಮ್ಮ ಪ್ರಭು. ಯಾವ ವಚನದು? ಅಲ್ಲಮ್ಮ ಪ್ರಭುವಿನ ವಚನದ ಅಂಕಿತನಾಮ ಏನು? ಗುಹೇಶ್ವರ. ಹಾಗಾದರೆ ರಾಮನಾಥ ಎಂಬುದು ಜೇಡರ ದಾಸಿಮಯ್ಯ. ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಕರಿತೀವಿ. ನೆಕ್ಸ್ಟ್, ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ವಚನದ ಅಂಕಿತನಾಮ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ನೋಡಿ ಫ್ರೆಂಡ್ಸ್, ಗುಂಪಿಗೆ ಸೇರದ ಆಗಬೇಕಾಗಿತ್ತು. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ನೋಡಿ, ಪೃಥ್ವಿ, ನೆಲ, ಭೂಮಿ, ಆಕಾಶ ಅಂತ ಕೊಟ್ಟಿದ್ದಾರೆ. ಪೃಥ್ವಿ ಅಂದರೆ ಭೂಮಿನ, ನೆಲ ಅಂದರೂ ಕೂಡ ಭೂಮಿನ, ಆ ಭೂಮಿ ಅಂದರೂ ಕೂಡ ಭೂಮಿನ, ಧರೆ ಅಂದರೂ ಕೂಡ ಭೂಮಿನ. ಹೌದಾ? ಈ 3 ಕೂಡ ಒಂದೇ ಮೀನಿಂಗನ್ನು ಕೊಡತೈತಿ. ಆಕಾಶ ಅನ್ನೋದು ಬೇರೆ ಮೀನಿಂಗ್ ಕೊಡ್ತೈತಿ. ಆಕಾಶ ಅಂದ್ರೆ ಗಗನ, ನಭ, ಈ ರೀತಿಯಾಗಿ ಆಕಾಶ ಅನ್ನೋದು ಬೇರೆ ಮೀನಿಂಗ್ ಕೊಡ್ತಾ ಇದೆ. ಅದಕ್ಕಾಗಿ ಆಕಾಶ ಅನ್ನೋದು ಗುಂಪಿಗೆ ಸೇರದ ಪದವಾಗೈತಿ. ನೆಕ್ಸ್ಟ್, ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ನೋಡಿ,
ಇಲ್ಲಿ ಆಪ್ಷನ್ ರೂಢನಾಮ, ಅಂಕಿತನಾಮ, ಭಾವನಾಮ, ಅನ್ವರ್ಥನಾಮ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಮೂರು ಒಂದೇ ಸಮನಾಗಿರ್ತವೆ, ಒಂದೇ ರೀತಿ ಇರ್ತವೆ, ಒಂದೇ ಬೇರೆ ಇರ್ತೈತಿ. ನೋಡಿ, ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ ಇವು ಏನಪ್ಪ ಅಂದರೆ ನಾಮಪದದ ಪ್ರಕಾರಗಳು. ಯಾವುದರ ಪ್ರಕಾರಗಳು? ನಾಮಪದದ ಪ್ರಕಾರಗಳು. ನಾಮಪದದ ಪ್ರಕಾರಗಳು ಯಾವ್ಯಾವು? ಒಂದು ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ. ಭಾವನಾಮ ಅನ್ನೋದು ನಾಮಪದದ ಪ್ರಕಾರವಲ್ಲ. ಹಾಗಾದರೆ ಈ ಗುಂಪಿಗೆ ಸೇರಿದ ಪದ ಯಾವುದು? ಭಾವನಾಮ. ನೆಕ್ಸ್ಟ್, ಆರ್ಯಪದದ ತದ್ಭವ ರೂಪ. ನೋಡಿ ಫ್ರೆಂಡ್ಸ್, ತತ್ಸಮ ತದ್ಭವ ಅಂತೇಳಿ ಬರ್ತಾವೆ. ತತ್ಸಮಪ ಅಂದ್ರೇನು? ತತ್ಸಮ ಅಂದರೆ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಪದಗಳು ಏನಿರ್ತವೆ? ಸೇಮ್ ಇರ್ತವೆ. ಸಂಸ್ಕೃತದಲ್ಲೂ ಸೇಮ್, ಕನ್ನಡದಲ್ಲೂ ಸೇಮ್ ಇರ್ತವೆ. ಆದರೆ ತದ್ಭವ ಅಂದರೆ ಏನಪ್ಪ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಪದಗಳು ಏನಾಗ್ತಾವೆ, ಅಲ್ಲಿ ಚೇಂಜಸ್ ಆಗಿ ಬರ್ತಾವೆ. ಅದನ್ನು ತದ್ಭವ ಅಂತ ಕರಿತೀವಿ. ಹೌದಾ, ಆರ್ಯಪದದ ತದ್ಭವ ರೂಪ ಏನಂತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಜ್ಜ. ಅಜ್ಜ ಎನ್ನುವುದು ಆರ್ಯಪದದ ತದ್ಭವ ರೂಪ. ಅದೇ ರೀತಿಯಾಗಿ ಕಾರ್ಯ ಅಂತ ಕೊಟ್ಟಿದ್ದ ತಿಳ್ಕೊರಿ. ಕಾರ್ಯಪದದ ತದ್ಭವ ರೂಪ ಏನು? ಕಜ್ಜ. ಹೌದಾ, ಇಲ್ಲಿಗೆ ಇವತ್ತಿನ ಕ್ಲಾಸ್ ಎಂಡ್ ಆಯಿತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.